ಮೇಜರ್ ಸೆಟ್ ಬ್ಯಾಕ್ ಆಗಿತ್ತು ಟೀಮ್ ಇಂಡಿಯಾಗೆ ಏನಪ್ಪಾ ಅಂದ್ರೆ ರಿಷಬ್ ಪಂತ್ 37 ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋರು ಅದು ಯಾವ್ದೋ ಒಂದು ರಿವರ್ಸ್ ಸ್ವೀಪ್ ಹೊಡೆಯಕ್ ಹೋಗಿ ಕಾಲ್ಗೆ ಬಾಲ್ ಹಾಕೊಂಡು ಕಾಲು ಇವಾಗ ಇಡಕ್ ಆಗ್ತಾ ಇಲ್ಲ ಭೂಮಿ ಮೇಲೆ. ಆ ಹಂತದಲ್ಲಿ ಅವ್ರನ್ನ ಆ ಕಾರ್ಟಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ಬೇಕಾಯ್ತು. ಸೊ ಇವ್ರು ಎಷ್ಟು ಫಿಟ್ ಆಗಿರ್ತಾರೆ ಟೀಮ್ ಇಂಡಿಯಾಗೆ ಅದು ಮೇಜರ್ ಫ್ಯಾಕ್ಟರ್ ಆಗುತ್ತೆ ಇವತ್ತಿನ ಪಂದ್ಯ ಹಾಗೂ ಗೋಯಿಂಗ್ ಫಾರ್ವರ್ಡ್ ಈ ಸೀರೀಸ್ ಅಲ್ಲಿ. ಯಾಕೆ ಗೊತ್ತಾ, ಏಕೈಕ ಬ್ಯಾಟರು ಇಂಗ್ಲೆಂಡ್ಗೆ ಪ್ಲಾನ್ ಮಾಡಕ್ ಆಗದೆ ಇರೋದು. ಯಾಕಂದ್ರೆ ಈ ವ್ಯಕ್ತಿ ಯಾವಾಗ ಏನ್ ಮಾಡ್ತಾರೆ ಅಂತ ಬೆನ್ ಸ್ಟೋಕ್ಸ್ಗೆ ಅಥವಾ ಇಂಗ್ಲಿಷ್ ಥಿಂಕ್ ಟ್ಯಾಂಕ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಸೊ ಆ ಒಂದು ಎಕ್ಸ್ ಫ್ಯಾಕ್ಟರ್ ಮಿಸ್ ಆಗ್ಬಿಡುತ್ತೆ ಫಿಟ್ ಆಗಿಲ್ಲ ಅಂದ್ರೆ. ನೆನ್ನೆ ಸ್ವೆಲ್ಲಿಂಗ್ ಇದ್ದಿದ್ ನೋಡಿದ್ರೆ ಅಥವಾ ಅವ್ರ ಮುಖದಲ್ಲಿ ಆ ಒಂದೇನ್ ಹೇಳ್ತೀನಿ ನೋವು ನಾವು ನೋಡಿದ್ರೆ ಇದು ಯಾಕೋ ಮೈನರ್ ಇಂಜುರಿ ತರ ಕಾಣಿಸಲ್ಲ. ಆಬ್ವಿಯಸ್ಲಿ ಸ್ಕ್ಯಾನ್ ಮಾಡಿಸಿರ್ತಾರೆ ಫ್ರಾಕ್ಚರ್ ಗಿಕ್ಚರ್ ಆಗಿದ್ಯಾ ಅಂತ ನೋಡೋದಕ್ಕೆ. ಆಂಕಲ್ ಹತ್ರ ಬಿದ್ದಿರೋಂತ ಒಂದು ಏಟಿದು. ಸೊ ರಿಷಬ್ ಪಂತ್ ಫಿಟ್ ಆಗೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ಜಸ್ಟ್ ಆಸ್ ಎ ಕೀಪರ್, ಮೇನ್ಲಿ ಆಸ್ ಎ ಬ್ಯಾಟರ್. ನಮ್ಗೆ ರಿಷಬ್ ಪಂತ್ ಬ್ಯಾಟರ್ ಬೇಕು. ಆಮೇಲೆ ಜ್ಞಾಪಕ ಇರಲಿ, ಇವಾಗಿನ ರೂಲ್ಸ್ ಪ್ರಕಾರ ನಿಮಗೆ ಸಬ್ಸ್ಟಿಟ್ಯೂಟ್ ರನ್ನರ್ ಅಂತ ಕೊಡಲ್ಲ. ಬ್ಯಾಟಿಂಗ್ ಆಡ್ತೀನಿ ರನ್ನರ್ ಇಟ್ಕೊಂಡು ಅಂತ, ಇವರೇ ಓಡಬೇಕು. ಇವ್ರು ಓಡಬೇಕು ಅಂದ್ರೆ ಇವ್ರು ಫಿಟ್ ಆಗ್ಬೇಕು. ಇವ್ರು ಫಿಟ್ ಆಗ್ಬೇಕು, ಅವಾಗಲೇ ಟೀಮ್ ಇಂಡಿಯಾಗೆ ಆ ಬಲ ಬರೋದು.